Hi everyone, welcome back to Global IT Education YouTube channel. Today day 14. Today topic is how to create a debit note and credit note transactions in Tally Prime. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಡೆಬಿಟ್ ನೋಟ್ ಮತ್ತು ಕ್ರೆಡಿಟ್ ನೋಟ್ ವೋಚರ್ಸ್ನ ಹೇಗೆ ರೆಕಾರ್ಡ್ ಮಾಡೋದು ಅಂತ ತಿಳ್ಕೊತೀವಿ. ಸೊ ಮೊದಲು ಡೆಬಿಟ್ ನೋಟ್ ಅಂದರೆ ಏನು, ಕ್ರೆಡಿಟ್ ನೋಟ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್, ಸುಹಾಂತ್ ಕಂಪನಿಯವರು ಪರ್ಚೇಸ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಮತ್ತು ಸೋನಿ ಮೊಬೈಲ್ ಫೋನ್ಸನ್ನು. ಸೊ ಅದೇನಾಗಿದೆ ಅಂದರೆ ಅವ್ರು ಹೇಳಿರೋ ಸ್ಟಾಕ್ಸ್ ಐಟಮ್ಸು ಬಂದಿಲ್ಲ, ಅಂದರೆ ಆ ರೀತಿ ಬಂದಿಲ್ಲ. ಏನೋ ಒಂದು ಬ್ರ್ಯಾಂಡ್ ನೇಮೇ ಚೇಂಜ್ ಆಗಿರ್ಬೋದು, ಅಥವಾ ಕಲರ್ ಚೇಂಜ್ ಆಗಿರ್ಬೋದು, ಅಥವಾ ಅದು ಫೋನ್ ನೀಟಾಗಿ ವರ್ಕ್ ಆಗ್ತಿಲ್ಲ. ಸೊ ಈ ಥರ ಏನಾದರೂ ರೀಸನ್ಸ್ ಇರುತ್ತೆ. ಸೊ ಇವಾಗ ಏನು ಮಾಡ್ತಾರೆ, ಸುಹಾಂತ್ ಕಂಪನಿಯವರು ಎಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿರ್ತಾರೋ ಅದರಲ್ಲಿ ಯಾವುದೇ ಚೆನ್ನಾಗಿಲ್ಲ ಅದನ್ನೆಲ್ಲ ರಿಟರ್ನ್ ಮಾಡಿಬಿಡ್ತಾರೆ ಸಪ್ಲೈಯರ್ಗೆ. ಸೊ ಇದೇನಾಯಿತು, ಪರ್ಚೇಸ್ ರಿಟರ್ನ್ ಆಯಿತು. ಸೊ ಈ ಥರ ಪರ್ಚೇಸ್ ರಿಟರ್ನ್ ಮಾಡಿದರೆ ಅದನ್ನು ನಾವು ಡೆಬಿಟ್ ನೋಟ್ ಅಂತ ಹೇಳ್ತೀವಿ ಟ್ಯಾಲಿಯಲ್ಲಿ. ನೆಕ್ಸ್ಟ್, ಸುಹಾಂತ್ ಕಂಪನಿಯವರು ಕೆಲವೊಂದು ಐಟಮ್ಸನ್ನು ಸೇಲ್ಸ್ ಮಾಡ್ತಾ ಇದ್ದಾರೆ. ಸೊ ಯಾರು ಕಸ್ಟಮರ್ ನಮ್ಮಿಂದ ತೊಗೊಂಡು ಹೋಗಿರ್ತಾರೋ ಅವರು ಅಷ್ಟೇ ರೀಸನ್ಸ್ ಹೇಳ್ತಾರೆ. ಡ್ಯಾಮೇಜ್ ಆಗಿದೆ ಫೋನು, ಅಥವಾ ನೀವು ಕೊಟ್ಟಿರೋ ಮೊಬೈಲ್ ಆರ್ ಕಂಪ್ಯೂಟರ್ ಲೋ ಕ್ವಾಲಿಟಿ ಇದೆ. ಸೊ ಈ ಥರ ಹೇಳಿ ಅವರು ನಮಗೆ ರಿಟರ್ನ್ ಮಾಡ್ತಾ ಇದ್ದಾರೆ. ಅವರು ಏನು ಐಟಮ್ಸ್ ತೊಗೊಂಡು ಹೋಗಿರ್ತಾರೋ ಅದು ಯಾವ್ದು ಚೆನ್ನಾಗಿರಲ್ಲ ಅದನ್ನು. ಸೊ ಈ ಥರ ರಿಟರ್ನ್ ಬಂದರೆ ನಮಗೆ ಅದು ಸೇಲ್ಸ್ ರಿಟರ್ನ್ ಆಗುತ್ತೆ. ಸೊ ಇದನ್ನು ನಾವು ಟ್ಯಾಲಿಯಲ್ಲಿ ಕ್ರೆಡಿಟ್ ನೋಟ್ ಅಂತ ಕರಿತೀವಿ. ಸೊ ಇವಾಗ ಇದನ್ನು ಡೆಬಿಟ್ ನೋಟ್ ಆ್ಯಂಡ್ ಕ್ರೆಡಿಟ್ ನೋಟನ್ನು ಟ್ರಾನ್ಸಾಕ್ಷನ್ಸಲ್ಲಿ ಹೇಗೆ ರೆಕಾರ್ಡ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಟ್ರಾನ್ಸಾಕ್ಷನ್ಸ್ ಅಂಡರಲ್ಲಿ ಓಚರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ F9 ಕ್ಲಿಕ್ ಮಾಡಿ ಪರ್ಚೇಸ್ ಓಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇಟ್ ಹಾಕಿ F2, 2 ಮೇ. ನೆಕ್ಸ್ಟ್ ಸಪ್ಲೈಯರ್ ಇನ್ವಾಯ್ಸ್ ನಂಬರ್ ಹಾಕಿ CMS 155. ನೆಕ್ಸ್ಟ್ ಡೇಟ್ 2 ಮೇ. ಪಾರ್ಟಿ ಅಕೌಂಟ್ ನೇಮ್ ಬಂದು ಕಾನ್ಫಿಡೆಂಟ್ ಮೊಬೈಲ್ ಸ್ಟೋರ್ ಅವರು. ರಿಸಿಪ್ಟ್ ಡೀಟೇಲ್ಸ್ನ ಹಾಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಪಾರ್ಟಿ ಡೀಟೇಲ್ಸ್ನು ಸಹ. ನೆಕ್ಸ್ಟ್ ಪರ್ಚೇಸ್ ಲೆಜರ್, ಪರ್ಚೇಸ್ ಅಕೌಂಟ್, ನೇಮ್ ಆಫ್ ದಿ ಐಟಮ್ಸ್. ಸೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ. ಸೊ ನೆಕ್ಸ್ಟ್ ಐಟಮ್ ಅಲೊಕೇಶನ್ಸಲ್ಲಿ ಗೋಡೌನ್ ಬ್ಯಾಂಗ್ಳೂರ್ ಲೊಕೇಶನ್, ಕ್ವಾಂಟಿಟಿ 5 numbers, ರೇಟ್ 10,000, ಅಮೌಂಟ್ 50,000, ಎಕ್ಸೆಪ್ಟ್. ನೆಕ್ಸ್ಟ್ ಐಟಮ್ ನೋಕಿಯಾ 2.3 ಮೊಬೈಲ್. ಸೊ ಇದು ಬ್ಯಾಂಗ್ಳೂರ್ ಲೊಕೇಶನ್, ಕ್ವಾಂಟಿಟಿ 3 numbers, ರೇಟ್ 8,000, ಅಮೌಂಟ್ 24,000, ಎಂಟರ್. ನೆಕ್ಸ್ಟು ನೋಕಿಯಾ C3 ಮೊಬೈಲ್, ಬ್ಯಾಂಗ್ಳೂರ್ ಲೊಕೇಶನ್. ನೆಕ್ಸ್ಟ್ 3 numbers, ರೇಟ್ 8,500, 25,500. ನೆಕ್ಸ್ಟ್ ಫೋನ್ ಸೋನಿ ಸೀರೀಸ್ ಎಕ್ಸ್ಪೀರಿಯಾ, ಬ್ಯಾಂಗ್ಳೂರ್ ಲೊಕೇಶನ್, ಕ್ವಾಂಟಿಟಿ 4 numbers, ರೇಟ್ 7,000, ಅಮೌಂಟ್ 28,000. ಸೊ ಈ ಥರ ನಾವು ಎಷ್ಟು ಐಟಮ್ಸ್ನ ಪರ್ಚೇಸ್ ಮಾಡಿರ್ತೀರೋ ಎಂಟರ್ ಮಾಡಿ. ನೆಕ್ಸ್ಟ್ ಬಿಲ್ ವೈಸ್ ಡೀಟೇಲ್ಸಲ್ಲಿ ನ್ಯೂ ರೆಫರೆನ್ಸ್ ಅಂತ ತೊಗೊಳ್ಳಿ, ಸ್ಕ್ರೀನ್ನ ಎಕ್ಸೆಪ್ಟ್ ಮಾಡಿ. ಸೊ ನೆಕ್ಸ್ಟ್ ಇವಾಗ ಪರ್ಚೇಸ್ ಮಾಡಿದ್ದಾಯಿತು. ನಾವು ಕೆಲವೊಂದು ಐಟಮ್ಸು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡ್ತಾಯಿದ್ದೀವಿ. ಸೊ ಇವಾಗ ರಿಟರ್ನ್ ಮಾಡಬೇಕಿದ್ರೆ ನಾವು Alt F5 ಕೀನ ಪ್ರೆಸ್ ಮಾಡಬೇಕು ಫಾರ್ ಸೆಲೆಕ್ಟ್ ಡೆಬಿಟ್ ನೋಟ್. ಡೆಬಿಟ್ ನೋಟ್ ವೋಚರ್ ಸ್ಕ್ರೀನ್ ಬಂದಿದೆ. ಇವಾಗ ಎಂಟ್ರೀಸ್ ಮಾಡೋಣ. ಡೇಟ್ 5 ಮೇ. ನೆಕ್ಸ್ಟ್ ಪಾರ್ಟಿ ಅಕೌಂಟ್ ನೇಮ್ ಕಾನ್ಫಿಡೆಂಟ್ ಮೊಬೈಲ್ ಸ್ಟೋರ್. ನೆಕ್ಸ್ಟ್ ಡಿಸ್ಪ್ಯಾಚ್ ಡೀಟೇಲ್ಸ್ನ ಹಾಗೆ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಒರಿಜಿನಲ್ ಇನ್ವಾಯ್ಸ್ ಡೀಟೇಲ್ಸಲ್ಲಿ ನಾವು ಏನು ಪರ್ಚೇಸಲ್ಲಿ ಇನ್ವಾಯ್ಸ್ ನಂಬರ್ ಹಾಕಿರ್ತೀರಲ್ಲ ಸಪ್ಲೈಯರ್, ಆ ನಂಬರಲ್ಲಿ ಹಾಕಬೇಕು. ನೆಕ್ಸ್ಟ್ ಡೇಟ್ ಬಂದು ಪರ್ಚೇಸ್ ಯಾವಾಗ ಮಾಡಿರ್ತೀರೋ ಆ ಡೇಟನ್ನೇ ಇಲ್ಲೂ ಎಂಟರ್ ಮಾಡಬೇಕು, ಯಾಕೆಂದರೆ ಇವಾಗ ನಾವು ರಿಟರ್ನ್ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ಯಾವ್ಯಾವ ಐಟಮ್ಸ್ನ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ ಅಂತ. ನಾವು ಸೋನಿ ಸೀರೀಸ್ನ ರಿಟರ್ನ್ ಮಾಡ್ತಾ ಇದ್ದೀವಿ. ಗೋಡೌನ್ ಬ್ಯಾಂಗ್ಳೂರ್ 1 ನಂಬರ್ನ ರಿಟರ್ನ್ ಮಾಡ್ತಾ ಇದ್ದೀವಿ, 7,000 rupeesದು. ನೆಕ್ಸ್ಟು ನೋಕಿಯಾ C3
ರಿಟರ್ನ್ ಮಾಡ್ತಾ ಇದ್ದೀವಿ 2 ನಂಬರ್ಸ್, ಬ್ಯಾಂಗ್ಳೂರ್ ಲೊಕೇಶನ್ 2 ನಂಬರ್ಸ್ 8500. ಸೊ ಈ 2 ಐಟಮ್ಸ್ನ ನಾವು ರಿಟರ್ನ್ ಮಾಡ್ತಾ ಇದ್ದೀವಿ. ಇನ್ಫಾರ್ಮೇಷನ್ ಹಾಕಿದ್ಮೇಲೆ ನಮಗೆ ಬಿಲ್ ವೈಸ್ ಡೀಟೇಲ್ಸ್ ಬರುತ್ತೆ. ಇದರಲ್ಲಿ ನಾವು ಅಗೇನೆಸ್ಟ್ ರೆಫರೆನ್ಸ್ ಸೆಲೆಕ್ಟ್ ಮಾಡ್ಕೊಬೇಕು. ಯಾಕೆ ಅಂದರೆ ನಾವು ಯಾವಾಗ ಪರ್ಚೇಸ್ ಮಾಡಿದ್ದೀರೋ ಆ ಡೇಟನ್ನು ಇಲ್ಲಿ ತೊಗೊಳ್ತೀವಿ, ಅದಕ್ಕೆ ರಿಟರ್ನ್ ಮಾಡ್ತಾ ಇರೋದು. ಸೊ ಇದೆಲ್ಲ ಇನ್ಫಾರ್ಮೇಷನ್ ಆದಮೇಲೆ ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಿ. ಸೊ ಇದೇ ಥರ ಪರ್ಚೇಸ್ ಆದಮೇಲೆ ನೆಕ್ಸ್ಟು ಏನೇನು ರಿಟರ್ನ್ ಮಾಡ್ತಿರೋ ಅದನ್ನು ಡೆಬಿಟ್ ನೋಟ್ ವೋಚರ್ಸಲ್ಲಿ ರೆಕಾರ್ಡ್ ಮಾಡೋದು. ಪರ್ಚೇಸ್ ರಿಟರ್ನ್ ಆಗುತ್ತೆ. ಇವಾಗ ನಾವು ಸೇಲ್ಸ್ ವೋಚರ್ ಮಾಡೋಣ ಮತ್ತು ಸೇಲ್ಸ್ ರಿಟರ್ನ್ ವೋಚರ್ ಮಾಡೋಣ. ಸೊ ಸೆಲೆಕ್ಟ್ F8 ಟು ಸೇಲ್ಸ್ ವೋಚರ್. ನೆಕ್ಸ್ಟ್ ಡೇಟ್ 8th May. ನೆಕ್ಸ್ಟ್ ಪಾರ್ಟಿ ಅಕೌಂಟ್ ನೇಮ್ ಕೇಶವ್ ಮೊಬೈಲ್ ಝೋನ್. Next sales account, name of the items Samsung Galaxy, Mumbai location, 3 numbers. 3 numbers ಅಲ್ಲಿ ನಾವು ಸೇಲ್ ಮಾಡ್ತಾ ಇದ್ದೀವಿ 10,500ಗೆ. ನೆಕ್ಸ್ಟ್ ನೋಕಿಯಾ 2.3 ಮುಂಬೈ ಲೊಕೇಶನ್. ಒನ್ ನಂಬರ್ನ ಸೇಲ್ ಮಾಡ್ತಾ ಇದ್ದೀವಿ. $8,500ಗೆ. ನೆಕ್ಸ್ಟ್ ಸೋನಿ ಮುಂಬೈ ಲೊಕೇಶನ್. ನೆಕ್ಸ್ಟ್ ಒನ್ ನಂಬರ್ ಸೇಲ್ ಮಾಡ್ತಾ ಇದ್ದೀವಿ. ಅಮೌಂಟ್ 7,500. ಸೊ ನಾವು 3 ಐಟಮ್ಸ್ನ ಸೇಲ್ ಮಾಡಿದ್ದೀವಿ. ಸ್ಕ್ರೀನ್ನ ಬಿಲ್ ವೈಸ್ ಡೀಟೇಲ್ಸಲ್ಲಿ ನ್ಯೂ ರೆಫರೆನ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಿ. ಸೊ ಇವಾಗ ನಮಗೆ ಸೇಲ್ಸ್ ರಿಟರ್ನ್ ಆಗ್ತಿದೆ ಅಂದರೆ Alt F6 ಕೀನ ಪ್ರೆಸ್ ಮಾಡಿ ಕ್ರೆಡಿಟ್ ನೋಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಡೇಟ್ ಹಾಕಿ 10th May. ಸೊ ನಮಗೆ ಇಲ್ಲಿ ಕೇಶವ್ ಮೊಬೈಲು ಪಾರ್ಟಿ ಅಕೌಂಟ್ ನೇಮ್ ರಿಸಿಪ್ಟ್ ಡೀಟೇಲ್ಸ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಒರಿಜಿನಲ್ ಇನ್ವಾಯ್ಸ್ ನಂಬರ್ 3, ಡೇಟ್ ಬಂದು 8th May. ಪಾರ್ಟಿ ಡೀಟೇಲ್ಸ್ ಹಾಗೆ ಎಕ್ಸೆಪ್ಟ್ ಮಾಡಿ. ನೆಕ್ಸ್ಟು ಯಾವ್ಯಾವ ಐಟಮ್ ನಮಗೆ ಸೇಲ್ಸ್ ರಿಟರ್ನ್ ಆಗ್ತಿದೆ ಅಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ J7 ಮುಂಬೈ ಲೊಕೇಶನ್ 1 ನಂಬರ್ ನಮಗೆ ರಿಟರ್ನ್ ಆಗ್ತಾ ಇದೆ. ಸೊ ನಮಗೆ ಒಂದೇ ಒಂದು ನಂಬರ್ ರಿಟರ್ನ್ ಆಗಿರೋದು, ಅದಕ್ಕೆ ಹಾಗೆ ಎಂಟರ್ ಮಾಡೋಣ. ನೆಕ್ಸ್ಟ್ ಬಿಲ್ ವೈಸ್ ಡೀಟೇಲ್ಸಲ್ಲಿ ಅಗೇನೆಸ್ಟ್ ರೆಫರೆನ್ಸ್ ತೊಗೊಳ್ಳಿ. ನೋಡಬಹುದು ನೀವು ಆನ್ 8th May 47,500ಅಲ್ಲಿ ನಮಗೆ 1 ಐಟಮ್ ರಿಟರ್ನ್ ಬರ್ತಾ ಇದೆ. ಸ್ಕ್ರೀನ್ನ ಆಕ್ಸೆಪ್ಟ್ ಮಾಡಿ. ಇದೇ ಥರನೇ ಸೇಲ್ಸ್ ಆ್ಯಂಡ್ ಸೇಲ್ಸ್ ರಿಟರ್ನ್ ಕ್ರೆಡಿಟ್ ನೋಟಲ್ಲಿ ವೋಚರ್ಸ್ನ ರೆಕಾರ್ಡ್ ಮಾಡೋದು. ಸೊ ಇವಾಗ ನಾವು ವೋಚರ್ಸ್ನೆಲ್ಲ ರೆಕಾರ್ಡ್ ಮಾಡಿರೋದನ್ನು ಡೇ ಬುಕ್ಕಲ್ಲಿ ಚೆಕ್ ಮಾಡೋಣ. Alt F2 1st May to 10th May ನೋಡಬಹುದು. ಫಸ್ಟು ನಾವು ಪರ್ಚೇಸ್ ಮಾಡಿದ್ದೀರಿ, ಅದು ವೋಚರ್ಸ್ ಟೈಪಲ್ಲಿ ನೋಡಬಹುದು. ಪರ್ಚೇಸ್ ಮಾಡಿದ್ದೀರಿ. ನೆಕ್ಸ್ಟು ಪರ್ಚೇಸ್ ರಿಟರ್ನ್ ಅಂದರೆ ಡೆಬಿಟ್ ನೋಟ್ ಆಗಿದೆ. ನೆಕ್ಸ್ಟ್ ಸೇಲ್ಸ್ ಆಗಿದೆ, ಸೇಲ್ಸ್ ರಿಟರ್ನ್ ಬಂದಿದೆ ಕ್ರೆಡಿಟ್ ನೋಟ್. ಸೊ ಇವತ್ತಿನ ಕ್ಲಾಸ್ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಅರ್ಥ ಆಗಿದ್ದರೆ ಇವತ್ತಿನ ಕ್ಲಾಸ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಹೆಚ್ಚಿನ ಟ್ಯಾಲಿ ವೀಡಿಯೋಸ್ಗಾಗಿ ಗ್ಲೋಬಲ್ IT ಎಜುಕೇಷನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.